ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಶಿವಮೊಗ್ಗದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನೀವೇನೇ ಹೇಳಿ, ಈ ಒಗ್ಗರಣೆ ಕೊಡುವಾಗ ಎಣ್ಣೆ ಇಟ್ಟಿರ್ತಾರಲ್ವ, ಎಣ್ಣೆ ಕಾದಿರಲ್ಲ, ಸಾಸಿವೆ ಹಾಕಿಬಿಡ್ತಾರೆ ಸೊಸೆ, ಚಟ್ಪಟ್ ಅನ್ನಲ್ಲ, ಅತ್ತೆ ಕೋಪ ಬರುತ್ತೆ, ಇದು ದೊಡ್ಡ ಜಗಳ ಆಗಿಬಿಡುತ್ತೆ. ಇದು ಒಂದಲ್ಲ, ಈ ಥರದ್ದು ಎಷ್ಟೋ ವಿಷಯಗಳಾಗಿ ಜಗಳ ಆಗಿ ದೂರನೂ ಆಗಿಬಿಡ್ತಾರೆ. ಅದೇ ಅತ್ತೆ ನಯದಿಂದ ಹೇಳಿ ಸೊಸೆಯನ್ನು ವಿನಯದಿಂದ ಕಲಿತು ಹೋಗ್ಬಿಟ್ರೆ ಕುಟುಂಬ ಎಷ್ಟು ಚೆನ್ನಾಗಿರುತ್ತಲ್ವಾ. ಆ ರೀತಿ ಅತ್ತೆ ಸೊಸೆ ಬಾಂಧವ್ಯ ತೋರಿಸುವಂತಹ ಕಾರ್ಯಕ್ರಮನೇ ಸ್ಮಾರ್ಟ್ ಸೊಸೆಯಂದಿರು. ಈ ನಿಟ್ಟಲ್ಲಿ ನಾವೀಗ ಶಿವಮೊಗ್ಗದ BB ಸ್ಟ್ರೀಟಲ್ಲಿದ್ದೀವಿ. ಮನೆ ಒಳಗಡೆ ಬಂದು ಕೂತಿದ್ದೀವಿ, ಅಕ್ಕಪಕ್ಕ ಸೊಸೆನೂ ಕೂತಿದ್ದಾರೆ. ಅವರ ಸಂಬಂಧದ ಮಾತುಗಳು ಸಾಕಷ್ಟಿದೆ, ಮಾತನಾಡೋಣ. ಮುಂಚಿತವಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ, ಶ್ರೀಮತಿ ಲಕ್ಷ್ಮೀ ಮೋಹನ್ ಅವರು. ಮ್ಯಾಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಹಾಗೇನೆ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ, ಶ್ರೀಮತಿ ರಚಿತಾ ಚೇತನ್ ಅವರು. ನಮಸ್ಕಾರ ಮ್ಯಾಮ್. ನಮಸ್ಕಾರ ಸರ್. ಅತ್ತೆ ಸೊಸೆ ಜೋರಾಗಿದ್ದೀರಿ, ಮಾತನಾಡೋಕೆ ಖುಷಿಯಾಗಿದ್ದೀರಾ ಜೋರಾಗಿ ಒಟ್ಟಿನಲ್ಲಿ ಅಲ್ವಾ? ಓಕೆ, ಯಾರು ಜಾಸ್ತಿ ಖುಷಿ ಇದ್ದೀರಾ ಇವತ್ತು, ಅತ್ತೆನಾ ಸೊಸೆನಾ? ಇಬ್ರು ಖುಷಿಯಾಗಿದೆ, ಖುಷಿಯಿಂದ ಅದನ್ನು ಒಟ್ಟೊಟ್ಟಿಗೆ ಹೇಳ್ತಾರೆ, ಅದು ಅತ್ತೆ ಸೊಸೆ. ಮಾತಾಡೋಣ, ಸಾಕಷ್ಟಿದೆ ವಿಷಯಗಳು. ಮೊದಲನೇದಾಗಿ ಅವ್ರ ಪರಿಚಯ ತಿಳ್ಕೊಳ್ಳೋಣ. ಅಮ್ಮ ಹೇಳಿ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ಮೋಹನ್ ಅಂತ. ನಮ್ಮ ತಾಯಿ ಮನೆ ಹಾಸನ, ಅಕ್ಕ ತಂಗಿರ 5 ಜನ, ಒಬ್ಬನೇ ತಮ್ಮ, ಗಂಡನ ಮನೆ ಶಿವಮೊಗ್ಗ. ಇಲ್ಲಿ ನಮ್ಮ ಮನೆಯವರ ಅಣ್ಣ ತಮ್ಮಂದ್ರು ಇಬ್ಬರೇ, ನಮ್ಮ ನಾದಿನೀರು 3 ಜನ. ನಮಗೆ ಒಬ್ಬನೇ ಮಗ, ಸೊಸೆ ಬಂದಿದ್ದಾಳೆ, 2 ಮೊಮ್ಮಕ್ಕಳಿದ್ದಾರೆ. ಸಂತೋಷ ಸಂತೋಷಮ್ಮ. ಹೇಳಿ, ನಿಮ್ಮ ಹವ್ಯಾಸಗಳೇನಿದೆ? ಫ್ರೀ ಟೈಮ್ ಇದ್ದಾಗ ಏನು ಮಾಡ್ತಿರ್ತೀರಿ ನೀವು? ನಾ ಫ್ರೀ ಟೈಮ್ ಇದ್ದಾಗ ಇಲ್ಲಿ ಮದುವೆ ಆದಮೇಲೆ ಸಾಯಂಕಾಲ ದಿನ ಭಜನೆಗೆ ಹೋಗ್ತೀವಿ. ದೇವಸ್ಥಾನದಲ್ಲಿ ಏನಾದ್ರು ಮೀಟಿಂಗ್ ಇದ್ದರೆ ಹೋಗ್ತಾ ಇರ್ತೀವಿ, ದೇವ್ರ ನಾಮ ಇದು ಹೇಳ್ತೀವಿ. ಹಾಗೆ ಸಂಘದಿಂದ ಎಲ್ಲೆಲ್ಲರೂ ಸಣ್ಣ ಸಣ್ಣ ಊರುಗಳಿಗೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ. ನಾವು ಭಜನೆಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಎಲ್ಲ ಒಂಥರ ಪ್ರೋಗ್ರಾಮ್ ಚೆನ್ನಾಗಿರ್ತವೆ. ಬನ್ನಿ, ಹಾಗಿದ್ರೆ ನಿಮ್ಮ ಸೊಸೆ ಪರಿಚಯನ ತೊಗೊಳ್ತೀನಿ. ಅಮ್ಮ ಹೇಳಿ, ನಿಮ್ಮ ಪರಿಚಯ ಮಾಡೋದು ವೀಕ್ಷಕರಿಗೆ. ನಮಸ್ತೆ ಸರ್, ನನ್ನ ಹೆಸರು ರಚಿತಾ ಚೇತನ್ ಅಂತ. ನನ್ನ ತಾಯಿ ಮನೆ ತವರೂರು ಹಾವೇರಿ ಡಿಸ್ಟಿಕ್ಕಲ್ಲಿರುವ ತಿಳುವಳ್ಳಿ ನಮ್ಮವರು. 24 ವರ್ಷ ಆಯಿತು ನಮ್ಮ ಮದುವೆ ಆಗಿ. ನನಗೆ 2 ಮಕ್ಕಳಿದ್ದಾರೆ, ಅಮಿತ್, ಅಕುಲ್ ಅಂತ. ಅಮಿತ್ ಜಾಬ್ ಮಾಡ್ತಿದ್ದಾನೆ ಬೆಂಗಳೂರಲ್ಲಿ, ಅಕುಲ್ 10th ಓದ್ತಿದ್ದಾನೆ. ನಮ್ಮ ಯಜಮಾನರು ಚೇತನ್, ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಾನು ಹೌಸ್ ವೈಫ್ ಮತ್ತು ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತೀನಿ. ಅಂದರೆ ನಿಮ್ಮ ಹವ್ಯಾಸಗಳು ಆಲ್ಮೋಸ್ಟ್ ಇದರಲ್ಲೇ ಕವರ್ ಆಗಿಬಿಡುತ್ತೆ. ನನ್ನ ಮದುವೆ ಆದಾಗಿಂದ ನಮ್ಮ ಅತ್ತೆ ಸಹಕಾರದಿಂದ ನನ್ನ ಸಂಘಕ್ಕೆ, ನಮ್ಮ ವಾಸವಿ ಮಹಿಳಾ ಸಂಘಕ್ಕೆ ಸೇರಿಸಿದ್ರು. ನಾನು ಅಲ್ಲಿ ಅಧ್ಯಕ್ಷಣೆಯಾಗಿ ಮತ್ತು ಸೆಕ್ರೆಟರಿ, ಖಜಾಂಚಿ, ಟ್ರೆಜರರ್ ಆಗಿ ಮತ್ತು ಅದರ ಅಂಗ ಸಂಸ್ಥೆಗಳಲ್ಲಿ ನಾನು ಸೇವೆಯನ್ನು ಮಾಡ್ತಾಯಿದ್ದೀನಿ. ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆ ಅಂದರೆ ಅವರೇ ಸ್ಫೂರ್ತಿ ನನಗೆ. ಮೊದಲು ಅವರೆಲ್ಲ ಮಾಡ್ತಾಯಿದ್ರು, ಈಗ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಮ್ಯಾಮ್, ಅಂದರೆ ಸಮಾಜ ಸೇವೆ ಅಂದರೆ ಯಾವ ಥರದ್ರಲ್ಲಿ? ಅಂದರೆ ಈಗ ನಾವು ಪರಿಸರ ಕಾಳಜಿ ತೋರಿಸುವಂಥದ್ದು ಇರುತ್ತೆ, ಅಥವಾ ಅಕ್ಷರಗಳನ್ನು ನಾವು ಅಂದರೆ ಅಕ್ಷರಾಭ್ಯಾಸ, ಆ ನಿಟ್ಟಲ್ಲೂ ಒಂದು ಸಮಾಜ ಸೇವೆ ಇರುತ್ತೆ. ಸೊ ನಿಮ್ಮ ಸೇವೆ ಯಾವ ಥರದ್ದು? ನಾವು ಸಂಘ ಸಂಸ್ಥೆ ಅಂದರೆ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಸೇರ್ತಾ ಇರೋದು. ಹಾಗೆ ಪರಿಸರದ್ದು ಅಂತಂದರೆ ನಾವು ಸೀಡ್ಸ್ ಬಾಲ್ನ ಈಗ ಜೂನ್ ತಿಂಗಳಲ್ಲಿ ಆ ಥರ ಎಲ್ಲ ಸೀಡ್ಸ್ ಬಾಲ್ನ ಪರಿಸರ ಸ್ನೇಹಿ ಅದು ಮಾಡ್ತೀವಿ. ಸಮ್ಮರ್ ಕ್ಯಾಂಪ್ಗಳನ್ನು ಮಾಡ್ತೀವಿ. ಮತ್ತು ಮಹಿಳೆಯರಿಗೆ ಯೂಸ್ ಆಗಂತ ಇದು ಅಪ್ಡೇಟ್ ಆಗಿರಬೇಕಲ್ವಾ, ಏನೇನು ಅಪ್ಡೇಟ್ ಆಗುತ್ತೆ ವಾಟ್ಸಪ್ ಯೂಸ್ ಮಾಡೋದು ಹೇಗೆ, ಅದರೆಲ್ಲ ಸ್ಪೆಷಲ್ ಕ್ಲಾಸಸ್ ಮಾಡ್ತೀವಿ. ಟೈಲರಿಂಗ್ ಕ್ಲಾಸಸ್ ಮಾಡ್ತೀವಿ. ಕುಚ್ಚನ್ನು ಸೀರೆಗೆ ಕುಚ್ಚು ಹಾಕೋದು, ಆ ಥರ ಈಗ ಟ್ರೆಂಡಿ ಏನೇನು ಕಲಿಬೇಕು, ಮಹಿಳೆಯರಿಗೆ ಏನೇನು ಅನುಕೂಲ ಆಗುತ್ತೆ ಅವೆಲ್ಲ ಕ್ಲಾಸಸ್ನ ಫ್ರೀಯಾಗಿ ಮಾಡ್ತೀವಿ. ಓಕೆ, ಸದ್ಯಕ್ಕೆ ಏನು ಬೇಕು ಆ ವಿಚಾರಗಳು. ಸೂಪರ್, ಸಂತೋಷ. ಸೊ ಒಟ್ಟಿನಲ್ಲಿ ಸೊಸೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಹೆಂಗೆ, ನಿಮ್ಮ ಥರನೇ ಆಕ್ಟಿವ್ ಇದ್ದಾರಾ? ನಿಮ್ಗೂ ಜಾಸ್ತಿ ಇದ್ದಾರಾ, ನಿಮ್ಗೂ ಕಡಿಮೆ ಇದ್ದಾರಾ? ನಮಗಿಂತ ಜಾಸ್ತಿನೇ ಇದ್ದಾಳೆ. ನಾವು ಎಲ್ಲಾದರೂ ಹೋಗುವಂತ ಸಪೋರ್ಟ್ ಮಾಡ್ತೀವಿ. ನಮ್ಮ ಮೊಮ್ಮಕ್ಕಳು ಹಾಗೆ ಮಾಡ್ತಾರೆ. ನನ್ನ ಮಗನ ಎಲ್ಲಿ ಬೇಕಾದ್ರೂ ಹೋಗುವಂತಾನೆ. ಹಾಗಾಗಿ ಅವಳಿಗೂ ಒಂಥರ ಹೋಗ್ಬೇಕು ಅಂತ ಆಸೆ ಆಗುತ್ತೆ. ಎಲ್ಲ ಕಡೆಗೂ ಹೋಗ್ತಾಳೆ. ಎಲ್ಲ ಕಡೆ ಕಾಂಪಿಟೇಷನ್ ಮಾಡ್ತಾಳೆ. ಪ್ರೈಸ್ ಬರುತ್ತೆ, ರಂಗೋಲಿ ಕಾಂಪಿಟೇಷನ್, ಇವೆಲ್ಲ ಎಲ್ಲದಕ್ಕೂ ಚೆನ್ನಾಗಿ ಇದು ಮಾಡ್ತಾಳೆ. ಯಾವುದಕ್ಕಾರು ಕವಿತೆ ಗಿವಿತೆ ಎಲ್ಲ ಬರೀತಾಳೆ ಅಲ್ವಾ? ನೋಡಿ, ನೀವು ಹೇಳಿಲ್ಲ, ನಿಮ್ಮ ಅತ್ತೆಯವ್ರಿಗೆ ಗೊತ್ತಿದೆ ನಿಮ್ಮ ಬಗ್ಗೆ. ನನ್ನ ಮೇಲೆ ಪ್ರೀತಿ ಜಾಸ್ತಿ ಅವರಿಗೆ ಅಲ್ವಾ? ಕಾಣಿಸ್ತಾ ಇದೆ ಆ ಪ್ರೀತಿ. ಹಾಗೆ ಇರಲಿ ಅಂತ ಕೇಳ್ಕೊತೀನಿ. ಒಂದು ಪ್ರಶ್ನೆ, ಇವಾಗ ಸಾಮಾನ್ಯವಾಗಿ ಎಲ್ಲಿ ಅತ್ತೆ ಸೊಸೆ ಮಧ್ಯೆ ಜಗಳ ಬರಬಹುದು ಅನ್ನೋದಕ್ಕೆ ಒಂದು ಪ್ರಶ್ನೆ, ನೀವು ಹೆಂಗೆ ನಿಭಾಯಿಸ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ. ಇವಾಗ ಮನೇಲಿ ಏನೋ ಒಂದು ಆಗಿರುತ್ತೆ, ಜಗಳನೋ ಅಥವಾ ಏನೋ ಒಂದು ಆಗಿರುತ್ತೆ. ಅದಕ್ಕೇನಪ್ಪ ಸೊಲ್ಯೂಷನ್ ಅಂತಂದರೆ, ನಮ್ಮಪ್ಪ ಸಿಕ್ಕಾಪಟ್ಟೆ ದುಡ್ಡಿದೆ, ನಮ್ಮ ಅಪ್ಪನ ಮನೆಗೆ ಹೋಗ್ಬಿಡ್ತೀನಿ ನಾನು,
ಈ ಮಾತಾಡ್ತೀರ ಅಪ್ಪನ ಮನೆಗೆ ಹೋಗ್ತೀನಿ. ಸೊ ಈ ವಿಷಯನ ಆಗ್ಬಿಡುತ್ತೆ ಅಂತಂದರೆ ಅತ್ತೆ ಸೊಸೆರ ಮಧ್ಯೆ ಇನ್ನೂ ದೊಡ್ಡ ಜಗಳಗಳು ಆಗಕ್ಕೆ ಶುರು ಆಗುತ್ತೆ. ಸೊ ಸೊಸೆಗೆ ಏನು ಅನ್ಸುತ್ತೆ ಅಂದರೆ ಹೋಗ್ಬಿಡು ನಾನು ಹೋಗ್ಬೋದು ಅನ್ನೋ ಫ್ರೀ ಆಗುತ್ತೆ. ಆ್ಯಂಡ್ ಕುಟುಂಬಗಳು ಬೇರೆ ಬೇರೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅಂದರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ನಾನು ತವ್ರ ಮನೆಗೆ ಹೋಗ್ತೀನಿ, ನಾನು ಅಪ್ಪನ ಮನೆಗೆ ಹೋಗ್ತೀನಿ, ನಾನು ಅಲ್ಲಿರ್ತೀನಿ ಅಂತ ಹೇಳುವಂಥದ್ದು ಅಥವಾ ಪ್ರಸಂಗಗಳು ಏನಾದರೂ ಬಂದಿದೆಯಾ ಅಥವಾ ಹೇಗೆ ನಿಭಾಯಿಸಿದ್ದೀರಿ ತಾವು ಇದುವರೆಗೆ? ಆ ಥರ ಸಂದರ್ಭ ಬಂದೇ ಇಲ್ಲ ನಮಗೆ. ಅದೇ ತೀರ ಅವರು ಹಾಗೆ ಇದ್ದಾರೆ. ನಾವು ಯಾವ ಥರನೂ ಜಗಳ ಅಂತನೋ ವಿಷಯನೇ ಗೊತ್ತಿಲ್ಲ. ಏನು ಮಾಡ್ತೀರಿ ಕೋಪ ಬಂದಾಗ ಅಥವಾ ಅಂಥ ಸನ್ನಿವೇಶಗಳು ಬಂದಾಗ? ಹಂಗೆ ಬಂದೇ ಇಲ್ಲ. ನಿನ್ನೇನು ಹೇಳ ಯಾವಾಗಲೂ ರಚಿತಾ ಮೇಲೆ ಪ್ರೀತಿನೇ ಇದೆ, ಕೋಪ ಬಂದೇ ಇಲ್ಲ? ಏನು ಬಂದೇ ಇಲ್ಲ. ಓಕೆ, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ಅವ್ರ ಮನೇಲಿ ಈ ವಿಷಯಕ್ಕೆ ಜಗಳ ಆಗ್ತಿರುತ್ತೆ ಅಂತ ಅನ್ಕೊಳ್ಳೋಣ. ಅವಾಗ ಅತ್ತೆ ಆದವರು ಹೇಗೆ ನಿಭಾಯಿಸ್ಬೇಕು ಅಂತ ಒಂದು ಕಿವಿ ಮಾತು ಕೊಡ್ತೀರಿ? ಏನು ಅವರು ಗೊತ್ತಿಲ್ಲದಲ್ಲೇ ಮಾಡಿದ್ದಾರೆ, ಸಮಾಧಾನ ಮಾಡ್ಕೋಬೇಕು. ಅವರು ತಿಳಿದಲ್ಲೇ ಏನಾರು ಒಂದು ಮಾತಂದಿರ್ತಾರೆ, ಅದನ್ನೆಲ್ಲ ಕೇರ್ ಮಾಡಬಾರ್ದು ಅಂತ ಅಲ್ವಾ ತಿಳಿಸಿ ಹೇಳ್ತೀರಾ ಒಟ್ಟಿನಲ್ಲಿ? ನೋಡೋಣ ಏನು ಹೇಳ್ತಾರೆ ನಿಮ್ಮ ಸೊಸೆ. ಹೇಳಿ ಮೇಡಮ್. ನಮ್ಮಪ್ಪ ಪವರ್ಫುಲ್ ಇದೆ, ನಾವು ಮನೆಗೆ ಹೋಗ್ಬಿಡ್ತೀವಿ ಅಂದರೆ ಅದು ನಮಗೆ ತಮಾಷೆ ಅನಿಸಿದ್ರು ಕೂಡ 1 ಸರಿ 2 ಸರಿ 3 ಸರಿ 4 ಸರಿ ಆದಾಗ ಏನಾಗುತ್ತೆ, ಬೇಡಪ್ಪ ಬೇರೆ ಇದ್ಬಿಡದೆ ಒಳ್ಳೆಯದು ಅನ್ನೋ ನಿರ್ಧಾರ ಮಾಡಿಬಿಡ್ತಾರೆ. ಕುಟುಂಬಗಳು ಚದ್ರ ಬಿಡುತ್ತಲ್ವಾ? ಸೊ ಒಬ್ಬ ಸೊಸೆಯಾಗಿ ಏನು ಹೇಳ್ತೀರಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಈ ರೀತಿ ಎಲ್ಲ ಮಾಡ್ಕೊಳ್ಳುವಂಥದ್ದು? ನಿಜ ಸರ್, ಈಗಿನ ಕಾಲದಲ್ಲಿ ತುಂಬ ಆ ಥರ ಆಗ್ತಾ ಇದೆ. ಬಟ್ ನನಗೇನಂದರೆ ನಮ್ಮ ಅಮ್ಮನ ಮನೇಲಿ ನಾವು ತುಂಬ ಕುಟುಂಬ ಫ್ಯಾಮಿಲಿ ಬಂದಿದ್ದು. ಇಲ್ಲಿ ನಾವೊಬ್ಬರೇ ಇರೋದು ಸೊಸೆ. ಅವ್ರು ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ನಾನು ಅಮ್ಮನ ಮನೆಗೆ ಹೋಗೋದೇ ಇಲ್ಲ. ಹೋದ್ರೆ 1-2 ಡೇಸಿಗೆಲ್ಲ ನಾನು ಬಂದಿರ್ತೀನಿ, ನಮ್ಮ ಅಮ್ಮಂಗೆ ಬೈದಿರ್ತೀನಿ, ನಿನಗಿಂತ ನಮ್ಮ ಅತ್ತೆನೇ ಚೆನ್ನಾಗಿ ನೋಡ್ಕೋತಾರೆ ಅಂತ. ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಸೊ ನಾನು ಹಾಲಿಡೇಸೆಲ್ಲ ಹೋಗ್ತಾ ಇದ್ದೆ. ಬಟ್ ಆ ಥರ ಬೇಜಾರು ಮಾಡ್ಕೊಂಡು ಯಾವತ್ತೂ ಹೋಗಿಲ್ಲ. ಫಂಕ್ಷನ್ ಅಕೇಜನ್ ಹೋಗ್ತೀನಿ. ಓಕೆ, ಒಂದು ವೀಕ್ಷಕರಿಗೆ ಅಂದರೆ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ? ಆ ರೀತಿ ವಿಷಯಗಳಿಗೆ ಅತ್ತೆ ಸೊಸೆ ಜಗಳ ಆಡ್ತಿರ್ತಾರಲ್ವಾ, ಸೊ ಹೇಗೆ ನಿಭಾಯಿಸಬೇಕು, ಹೇಗಿರಬೇಕು ಅಂತೀರಿ ಸೊಸೆ ಆದವರು? ಅಂದರೆ ಅಮ್ಮ ಜೊತೆಗೆ ಬೆಳೆದಿರ್ತಾರೆ ಮಕ್ಕಳು, ಆಮೇಲೆ ಸೊಸೆಯಾಗಿ ಬರ್ತಾರೆ. ಆದರೆ ಅಮ್ಮನ ಜೊತೆ ಮಾತಾಡ್ಬೇಕಾದ್ರೆ ಜಗಳ ಮಾಡಿದಾಗ ಸುಮ್ಮನೆ ಇರ್ತೀವಿ, ಅತ್ತೆ ಸೊಸೆ ಮಾಡಿದಾಗ ಅದನ್ನೇ ದೊಡ್ಡದಾಗಿ ಮಾಡಬೇಕು ಅಂತ ಅನ್ಕೋತೀವಿ. ಬಟ್ ಈ ಎರಡು ಈಕ್ವಲ್. ಅವರು ಒಂದ್ಸತಿ ಅದೇ ತಪ್ಪಿಗೆ ನಾವು ತಪ್ಪು ಮಾಡಿರ್ತೀವಿ ಅಂತ ಅಂದಿರ್ತಾರೆ. ಸೊಸೆ ಅತ್ತೆ ಆದರೂ ಅಷ್ಟೇ, ನಾವೇನು ತಪ್ಪು ಮಾಡಿದ್ರೆ ಅದನ್ನು ತಿದ್ಕೋಬೇಕು ಅಂತ ಹೇಳಿರ್ತಾರೆ. ಬಟ್ ನಾವು ಅದನ್ನು ಈಸಿಯಾಗಿ ತಗೋಬೇಕು, ತುಂಬ ಸೀರಿಯಸ್ಸಾಗಿ ಹೋಗಬಾರ್ದು. ಆ ಟೈಮಲ್ಲಿ ಆ ಥರ ಅನಿಸಿರುತ್ತೆ ಎಲ್ರಿಗೂ, ಅಲ್ಲಿಗೆ ಬಿಟ್ಬಿಡಬೇಕು, ಕಂಟಿನ್ಯೂ ಮಾಡೋದು ಬೇಡ ಅಂತ ನಾನು ಅಲ್ವಾ? ಹೇಳದಷ್ಟು ದೊಡ್ಡದಾಗ್ತಾನೇ ಹೋಗುತ್ತೆ ಅದು ಜಗಳ ಅನ್ನೋದು. ಇನ್ನು ಮತ್ತೆ ಯಾವ ವಿಷಯಕ್ಕೆ ತುಂಬ ಕ್ರೇಜ್? ಎಲ್ರಿಗೂ ಒಂದೊಂದು ವ್ಯಾಮೋಹ ಇರುತ್ತೆ ಯಾವುದೋ ಒಂದು ವಿಷಯಕ್ಕೆ. ಸುತ್ತಾಡೋದು, ತಿನ್ನೋದು, ಈ ಥರದ್ದು ಏನೇನೋ ಇರುತ್ತಲ್ಲ. ನಿಮ್ಮ ಅತ್ತೆ ಯಾವ ವಿಷಯಕ್ಕೆ ತುಂಬ ಕ್ರೇಜಿ ಅಂತ ಅನ್ಸುತ್ತೆ ನಿಮಗೆ? ಸುತ್ತಾಡೋದು ಇಷ್ಟ ಅವರಿಗೆ, ತುಂಬ ಇಷ್ಟ. ಮನೇಲಿ ಇರಬೇಕು ಅಂತಲೇ ಅನ್ಸಲ್ಲ. ಅಟ್ಲೀಸ್ಟ್ ಏನೋ ಪ್ರೋಗ್ರಾಮ್ ಇಲ್ಲ, ಇರೋಣ, ಇಲ್ಲ ಹೋಗೋಣ ಬಾ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಎಸ್, ಅದು ಹೋಗ್ತೀವಿ. ತುಂಬ ಹೋಗಿದ್ದೀವಿ ಸರ್, ನಾವು ಜೊತೆಲೇ ಹೋಗ್ತೀವಿ. ನಮಗೆ ಇಬ್ಬರು ನೋಡ್ಬಿಟ್ಟು ಎಲ್ಲರೂ ಹೇಳ್ತಾರೆ, ಅಯ್ಯೋ ಬೆಸ್ಟ್ ಅತ್ತೆ ಸೊಸೆ ಬಂದರು ಅಂತಲೇ ಹೇಳ್ತಾರೆಲ್ಲ. ಖುಷಿ, ಸಂತೋಷಮ್ಮ. ಹಾಗೆ ರೀ, ಅದೇ ಒಂದು ಅರ್ಥ, ಅದು ಏನೋ ಗಾಢತೆ ಏನಿದೆ ಎಲ್ಲವೂ ಹಾಗೆ ಇರಲಿ, ಅದೇ ಇರಲಿ, ನಮಗೂ ಖುಷಿ ಕೊಡುತ್ತೆ. ವೀಕ್ಷಕರೇ, ಸಂಬಂಧಗಳ ನಿಲುವುಗಳು ಸಾಕಷ್ಟಿರುತ್ತೆ ಅವರವರ ಮನೆಗೆ, ಪರಿಸರಕ್ಕೆ, ಸಮಯಕ್ಕೆ ತಕ್ಕಂತೆ. ಸೊ ಹಾಗಾಗಿ ಇದು ಇವರ ವಿಷಯಗಳ ಮಧ್ಯೆ ಇರುವಂಥ ಸಾಮರಸ್ಯ ಆಯಿತು. ಬಟ್ ಮುಂದಿನ ಹಂತದಲ್ಲಿ ನೋಡೋಣ, ಒಂದು ಆಟ ಇದೆ, ಆಟನೂ ಹೇಗೆ ಆಡ್ತಾರೆ, ಓಕೆನಾ? ಸೊ ಇದು ಪುಟ್ಟ ವಿರಾಮ ತಗೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ ಇದೆ. ಅತ್ತೆ ಸೊಸೆ ರೆಡಿಯಾಗಿದ್ದಾರೆ. ಸ್ಮಾರ್ಟ್ ಮೋಜಿನ ಆಟದಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಗೊತ್ತಾ? ನಿಮ್ದು ಏನು ಬಿಸ್ನೆಸ್ ಅಂತ ಹೇಳ್ತಿದ್ರಿ? ಅಂದರೆ ನಿಮ್ಮ ಯಜಮಾನರು ಪ್ರಾವಿಷನ್ಸ್. ಓಕೆ, ಕಿರಾಣಿ ಅಂಗಡಿ. ಹೋಗ್ತಿರ್ತೀರಾ? ತುಂಬ ರೇರ್, ಬಟ್ ಹೋಗ್ತೀನಿ. ಓಕೆ, ನೀವು ಹೋಗ್ತಿರ್ತೀರಿ ಅಲ್ವಾ? ಡೈಲಿ ಹೋಗ್ತೀರಿ? ಡೈಲಿ ಹೋಗ್ತೀವಿ. ಗೊತ್ತಿದೆ ಹೆಂಗಿದ್ರೆ ಯಾವ ಕಾಳು ಎಲ್ಲಿದೆ, ಯಾವ ಪುಡಿ ಎಲ್ಲಿದೆ, ಮತ್ತೆ ರೀ ಇಲ್ಲಿ ಬೆಳೆ ಕೆಳಗೆ ಬಂದಿದ್ರೆ ಎಲ್ಲಿಟ್ಟಿದ್ದೀರಾ ಅಂತೇನು ಕೇಳಲ್ಲಲ್ವಾ? ಟಾಸ್ಕ್ ಹಾಗೆ ಇದೆ. ಓಕೆ, ಇದು ನಿಮಗೆ ಕೊಡ್ತೀನಿ, ಕೈಯಲ್ಲಿ ಇಟ್ಕೊಳ್ಳಿ. ಓಕೆ, ನಾನು ಹೇಳೋದನ್ನು ನೀವು ಬರಿಬೇಕು. ಹೇಳ್ತೀನಿ ಏನು ಅಂತ. ಸೊ ವೀಕ್ಷಕರೇ, ಇವ್ರದ್ದು ಬಿಸ್ನೆಸ್ ಕಿರಾಣಿ ಅಂಗಡಿ ಇದೆ. ಸೊ ಹಾಗಾಗಿನೇ ಸ್ವಲ್ಪ ಅದ್ರ ತಕ್ಕ ಹಾಗೆ ಇರಲಿ ಆಟ ಅಂತ. ನಾನು ನಿಮಗೆ 60 ಸೆಕೆಂಡ್ ಕೊಡ್ತೀನಿ. ನೀವಿಬ್ಬರು ಏನು ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ನಾವು ದೈನಂದಿನ ದಿನಗಳಲ್ಲಿ ಏನೆಲ್ಲ ನಾವು ಬಳಸ್ತೀವಲ್ವ, ಕಿರಾಣಿ ಸಾಮಾನುಗಳು, ಪುಡಿಗಳು, ಕಾಳುಗಳು, ಬೇಳೆಗಳು. ಸೊ ಬೇಳೆ ಇದನ್ನು ಪರ್ಟಿಕ್ಯುಲರಾಗಿ ಬರಿಬೇಕು, ಏನು ಬೇಳೆ ಅಂತ. ಬರೀ ಬೇಳೆ ಬರೆದ್ಬಿಟ್ಟು ನೀವು ಹೆಸರು ಬೇಳೆಗೂ ಅದೇ, ಕಡಲೆಬೇಳೆಗೂ ಅದೇ ಅನ್ನೋ ಹಾಗಿಲ್ಲ. ನೀಟಾಗಿ ಬರಿಬೇಕು. ಜಾಸ್ತಿ ಸಾಮಗ್ರಿಗಳನ್ನ ಬರಿಬೇಕು ನೀವು, ಆ ಹೆಸರುಗಳನ್ನ, ಸರಿನಾ? ಸೊ 1 ನಿಮಿಷದಲ್ಲಿ 60 ಸೆಕೆಂಡಲ್ಲಿ ನೀವು ಎಷ್ಟು ಬರಿತೀರಾ ಅನ್ನೋದೇ ಟಾಸ್ಕ್ ಇಲ್ಲಿ.
ನೋಡೋಣ, ದಿನ ಹೋಗ್ತೀನಿ ಅಂತ ಹೇಳ್ತೀರ, ಎಷ್ಟು ನೆನಪಿದೆ ನೋಡಿ ನಿಮಗೆ. ನಿಮ್ಮ ಸಮಯ ಶುರುವಾಗ್ತದೆ ಈಗ. ಬರೀರಿ, ಸ್ಟಾರ್ಟ್, ಬೇಗ ಬೇಗ. ಎಸ್, ಬೇಗ ಬೇಗ ಬೇಗ. 10 ಸೆಕೆಂಡ್ ಆಯಿತು. ಸಾಮಾನ್ಯವಾಗಿ ನಾವು ಕಿರಾಣಿ ಅಂಗಡಿಗಳಲ್ಲಿ ಏನೆಲ್ಲ ಸಿಗುತ್ತೆ ಆ್ಯಂಡ್ ನಿಮ್ಮ ಅಂಗಡಿಲಿ ಏನಿದೆ. 20 ಸೆಕೆಂಡ್ ಆಗೋಯ್ತಾಗಲೇ. ಓಕೆ, ನಿಮಗಿರುವಂಥ ಟೋಟಲ್ 60 ಸೆಕೆಂಡ್ಸಲ್ಲಿ 30 ಸೆಕೆಂಡ್ಸ್ ಮುಗ್ದಿದೆ. ಎಸ್, ಇನ್ನು ಕೊನೆಯ 20 ಸೆಕೆಂಡ್ಗಳು ಮಾತ್ರ ಇರೋದು. ಜಾಸ್ತಿ ಹೆಸರುಗಳನ್ನ ಬರಿಬೇಕು. ಏನು ಟಕ ಟಕ ಅಂತ ಎಲ್ಲ ಒಂದು ಹಬ್ಬದ್ದು ಕಿರಾಣಿ ಸಾಮಾನು ಮನೇಲಿ ನಾವು ಬರಿತೀವಲ್ವ, ಆ ರೀತಿ ನೆನಪಾಗ್ತದೆ ನನಗೆ. ಲಾಸ್ಟ್ ಇರುವಂಥದ್ದು ಕೇವಲ 5 ಸೆಕೆಂಡ್ಗಳು. ಅಲ್ಲಿಗೆ ನಿಮ್ಮ ಸಮಯ ಮುಗೀತು. ಡನ್. ಅತ್ತೇವ್ರೆ, ಮುಗೀತು 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 ಮುಗೀತು. ಎಸ್, ಡನ್, ಮುಗಿಸಿದ್ದೀರಾ. ಇದು ನಿಮ್ಮ ಚೀಟಿ ಆ್ಯಂಡ್ ಇದು ನಿಮ್ಮ ಚೀಟಿ. ಓಕೆ, ಸೊ ಇವಾಗ ನೀವು ಏನು ಬರೆದಿದ್ದೀರಾ, ಎಷ್ಟು ಬರೆದಿದ್ದೀರಾ ಅಂತ ನಾನು ಹೇಳಬೇಕಲ್ವಾ. ಫಸ್ಟ್ ಲೆಕ್ಕ ಹಾಕಿ ಹೇಳೋದಾದರೆ ಇದು ಅತ್ತೆಯ ಚೀಟಿ. ಸೊ 1 2 3 4 5 6 7 8 9 10 10 ಇದೆ. ಏನೇನು ಬರೆದಿದ್ದಾರೆ 10ರಲ್ಲಿ ಅಂತಂದರೆ ಬೇಳೆ. ನಾನು ಹೇಳಿದ್ದೀನಿ ಯಾವ ಬೇಳೆ ಅದನ್ನು ಬರೆದಿಲ್ಲ ಅವರು, ಬಟ್ ಬೇಳೆ ಅಂತ ಬರೆದಿದ್ದಾರೆ. ಓಕೆ, ಸಕ್ಕರೆ, ಬೆಲ್ಲ, ಬೇಳೆ, ಶಾರ್ಟ್ ಫಾರ್ಮಾಗಿ ಉದ್ದಿನ ಬೇಳೆಗೆ ಬರೆದಿದ್ದಾರೆ. ಓಕೆ, ಸೊ ಉದ್ದಿನ ಬೇಳೆ, ಬೇಳೆ, ತೊಗರಿ ಬೇಳೆ. ಓಕೆ, ಇನ್ನೊಂದು ಬೇಳೆ ಅಂತ ಬರ್ದಿಲ್ಲ, ಅಂಥದ್ದು ಯಾವುದು ಹಲಸಿನ ಕಾಳು, ಹಲಸಿನ ಬೇಳೆ ಅಂತ. ಓಕೆ, ಆಮೇಲೆ ಹುಣಸೆ ಹಣ್ಣು ಅಂತ ಬರೆದಿದ್ದಾರೆ. ದೆನ್ ಖಾರದ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ರಾಗಿ ಹಿಟ್ಟು. ಹಾಗೆ ಇದೆ, ಅದು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ಸೊ ಟೋಟಲ್ 10 ಸಾಮಗ್ರಿಗಳ ಹೆಸರನ್ನ ಬರೆದಿದ್ದಾರೆ. ಓಕೆ, ಇನ್ನು ಸೊಸೆಯವ್ರು ನೋಡೋಣ. ಚೀಟಿ ದೊಡ್ಡದಾಗೇ ಇದೆ. ಸೊ ಅದರಲ್ಲಿ ಎಷ್ಟು ಬರೆದಿದ್ದಾರೆ, ಏನೇನು ಬರೆದಿದ್ದಾರೆ ನೋಡೋಣ. ಸೊ ಇದು ಸೊಸೆಯ ಚೀಟಿ. ಮೊದಲನೇದಾಗಿ ಸಕ್ಕರೆ, ಬೆಲ್ಲ, ಹೆಸರು ಕಾಳು, ಸೋಂಬು ಬರೆದಿದ್ದಾರೆ, ಶಾಂಪೂ, ಕಡ್ಡಿಪಟ್ನ, ಉದಿನ ಕಡ್ಡಿ, ಹಾಲು, ಮೊಸರು, ಜೀರಿಗೆ, ಸಾಸಿವೆ, ಅರಿಶಿನ, ಉಪ್ಪು, ಉಪ್ಪಿನಕಾಯಿ, ಚಾಕ್ಲೇಟ್, ಕರ್ಪೂರ, ಚಕ್ಕೆ, ಲವಂಗ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ. ಎಲ್ಲಿ ಕಡೆ ಕೊನೆ ಪಿಸ್ತಾಕೆ ಇಲ್ಲ ಅವರು. ಬಟ್ 10ಕ್ಕೂ ಜಾಸ್ತಿ ಇದೆ ಲೆಕ್ಕ ಹಾಕಿದ್ರೆ. ಸೊ ಅಲ್ಲಿಗೆ ಸೊಸೆ ವಿನ್ ಆಗಿದ್ದಾರೆ. ಕಿರಾಣಿ ಅಂಗಡಿಗೆ ಅವಾಗ ಹೋಗಿದ್ರು ಪರವಾಗಿಲ್ಲ, ಏನಿದೆ ಅಂಗಡಿಲಿ ಅಂತ ಗೊತ್ತಿಟ್ಕೊಂಡಿದ್ದಾರೆ. ಸೊ ಒಟ್ಟಿನಲ್ಲಿ ಜಾಸ್ತಿ ಬರೆದೆ, 10ಕ್ಕಿಂತ ಜಾಸ್ತಿ ಇದೆ. ಕೊಡಿ ಚಪ್ಪಾಳೆ ನಿಮ್ಮ ಸೊಸೆಗೆ. ಫೈನ್ ಮೇಡಮ್, ಸೂಪರ್. ಬಟ್ ಇವೆಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಅಲ್ಲ ಅಂಗಡಿಲಿ. ಕಿರಾಣಿ ಸಾಮಾನು ಅಥವಾ ಅಂಗಡಿ ಬಿಸ್ನೆಸ್ ಅಂತೀವಿ, ಎಷ್ಟು ಜನರು ಸಪೋರ್ಟ್ ಇದ್ರೂ ಕಡಿಮೆನೇ ಅದಕ್ಕೆ ಅಲ್ವಾ. ಸೂಪರ್. ವೀಕ್ಷಕರೇ, ಮೋಜಿನ ಆಟದ ಉದ್ದೇಶನೇ ಇದು. ಚಿಕ್ಕ ಚಿಕ್ಕ ಸಮಯ ಏನು ಸಿಗುತ್ತಲ್ಲ, ಅದರಲ್ಲಿ ಚಿಕ್ಕ ಚಿಕ್ಕ ಆಟಗಳಿದೆ ಅಂತಲ್ಲ, ಇದು ಇವ್ರ ಬಿಸ್ನೆಸ್ ಇದಾಗಿತ್ತು, ಹಾಗಾಗಿ ನಾವು ಅದೇ ರೀತಿ ಆಟ ಆಡಿಸಿದ್ವಿ. ಸೊ ನಿಮ್ಮ ಮನೆಗಳಲ್ಲಿ ನಿಮಗೇನು ಇಂಟ್ರೆಸ್ಟ್ ಇದೆಯೋ ಚಿಕ್ಕ ಚಿಕ್ಕ ಆಟ ಆಡಿ, ಖುಷಿ ಕೊಡುತ್ತೆ, ಮನಸ್ಸು ಹಗುರ ಆಗುತ್ತೆ, ಸಂಬಂಧಗಳು ಗಟ್ಟಿಯಾಗುತ್ತೆ. ಇನ್ನು ಮುಂದಿನ ಹಂತದಲ್ಲಿ ಹಾಡಾಡೋರಿದ್ದಾರೆ, ಸ್ಮಾರ್ಟ್ ಸಿಂಗಿಂಗ್. ಎಷ್ಟು ಚೆನ್ನಾಗಿ ಹಾಡ್ತಾರೆ ನೋಡೋಣ. ಸೊ ಸದ್ಯಕ್ಕೆ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಸಿಂಗಿಂಗ್. ಅತ್ತೆ ಸೊಸೆ ಚೆನ್ನಾಗಿ ಆಟ ಆಡಿದ್ರು, ಅದು ಇದೆಲ್ಲ ಕಿರಾಣಿ ಸಾಮಾನು ಬರೆದು. ಓಕೆ, ಈಗ ಹಾಡೋಕೆ ರೆಡಿಯಾಗಿದ್ದಾರೆ, ತಂಡದ ಜೊತೆಗೆ ರೆಡಿಯಾಗಿದ್ದಾರೆ. ಬನ್ನಿ, ಯಾರಿದ್ದಾರೆ ಕೇಳೋಣ. ಹೇಳಿಮ್ಮ, ನಿಮ್ಮ ಜೊತೆಗೆ ಯಾರಿದ್ದಾರೆ? ನನ್ನ ಜೊತೆಗೆ ಹಾಡು ಹೇಳೋಕ್ಕೆ ಪದ್ಮಶ್ರೀ ಅವರಿದ್ದಾರೆ. ಓಕೆ, ನಮಸ್ಕಾರಮ್ಮ, ಸ್ವಾಗತ ತಮಗೆ. ಹೇಳಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ಸರ್, ನನ್ನ ಹೆಸರು ಪದ್ಮಶ್ರೀ ಮಹೇಶ್ ಅಂತ ಅಂದ್ಬಿಟ್ಟು. ನನಗೆ ಇವರು ಚಿಕ್ಕಮ್ಮ ಆಗಬೇಕು. ನಾನು ಶಿವಮೊಗ್ಗದಲ್ಲೇ ಇರೋದು. ಓಕೆ, ಸಂತೋಷ ಮ್ಯಾಮ್. ಬರೀ ಸೊಸೈಟಿನ ನೋಡೋಣ. ಹೇಳಿ ಮ್ಯಾಮ್, ನಿಮ್ಮೊಟ್ಟಿಗೆ ಇರೋದು ಯಾರು? ನಮ್ಮ ಜೊತೆ ನಮ್ಮ ಅಕ್ಕ ಮಾಲತಿ ಅವರಿದ್ದಾರೆ. ಓಕೆ, ನಮಸ್ಕಾರ ಮ್ಯಾಮ್, ಸ್ವಾಗತ ತಮಗೆ. ನಮಸ್ತೆ ಸರ್. ಹೇಳಿ ಮ್ಯಾಮ್, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಮಾಲತಿ ಪ್ರವೀಣ್ ಅಂತ. ನಾನು ಶಿವಮೊಗ್ಗದಲ್ಲೇ ಇರೋದು. ರಚಿತಾ ನನಗೆ ಓರ್ಗಿತ್ತಿ ಆಗಬೇಕು, ತಂಗಿ. ಸಂತೋಷ ಮ್ಯಾಮ್, ಸಂತೋಷ. ಸೊ ಒಟ್ಟಿನಲ್ಲಿ ಹಾಡೋಕ್ಕೆ, ಗೆಲ್ಸೋದಕ್ಕೆ ನೀವು ರೆಡಿಯಾಗಿ ಬಂದಿದ್ದೀರಿ ಅಂತ ಆಯಿತು. 3 ಹಾಡುಗಳ ಚರಣಗಳಿರುತ್ತೆ. ನಾನು ಚರಣ ಹಾಡ್ತೀನಿ, ನೀವು ಗೆಸ್ ಮಾಡಿ ಪಲ್ಲವಿಯಿಂದ ಶುರು ಮಾಡಬೇಕು. ಸರಿನಾ? ಸೊ ಹಾಡ್ತೀರಿ ಅಲ್ವಾ? ಹಾಗಾದರೆ ಲಕ್ಷ್ಮಿಯವರು ಹಾಡ್ತಾರೆ. ನಂಗೆ ಗೊತ್ತು, ಇವರು ಫುಲ್ ಆ್ಯಕ್ಟಿವ್ ಇದ್ದಾರೆ, ಜೋಶಲ್ಲಿದ್ದಾರೆ. ಸೊ ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ.
ಪ್ರೇಮ ದೈವದ ಗುಡಿಯಂತೆ ಪ್ರೇಮ ಜೀವನ ಸುಧೆಯಂತೆ ಅಂತ್ಯ ಕಾಣದು ಅನುರಾಗ ಎಂದು ನುಡಿಯದು ಹೊಸರಾಗ ಒಲವಿನ ಉಡುಗೊರೆ ಕೊಡಲೇನು ರಕುತದಿ ಬರೆದೆನು ಇದ ನಾನು ಒಲವಿನ ಉಡುಗೊರೆ ಕೊಡಲೇನು ರಕುತದಿ ಬರೆದೆನು ಇದ ನಾನು ಹೃದಯವೇ ಸೂಪರ್. ಸೊ ಅಲ್ಲಿಗೆ ಸೊಸೈಟಿ 1 ಪಾಯಿಂಟ್ ತೊಗೊಂಡ್ಬಿಟ್ಟಿದ್ದಾರೆ. ಬರಲಿ ಚಪ್ಪಾಳೆ. ಓಕೆ, ಸೊ 2ನೇ ಹಾಡು ಹಾಡ್ತೀರಿ ಅಲ್ವಾ? ಈ ಸರಿ ಹಾಡ್ಬೇಕು ನೀವು. ಓಕೆ, ಸೊಸೆನ ಗೆಲ್ಲಿಸ್ಬೇಕು ಅಂತ ಸೋಲ್ಬೇಡಿ ನೀವು. ಆಟ ಪಂದ್ಯ ಅಂತ ಬಂದಾಗ ಜಿದ್ದಿರಬೇಕು. ಸೊ 2ನೇ ಹಾಡಿನ ಚರಣ ಈ ರೀತಿಯಾಗಿದೆ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ ಇಂದು ಮಣ್ಣೆ ಗತಿ ಆಯ್ತು ಈ ಮೈಗೆ. ನಮಗೆ ಗೊತ್ತೇನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಕುಣಿಯಬೇಕು. ಸಾಹಿತ್ಯ ತಪ್ಪು ಮಾಡಿದ್ದೀರಿ, ಬಟ್ ಸ್ಟಿಲ್ ಇರಲಿ, ಗೆಸ್ ಮಾಡಿದ್ದಾರೆ. ಬರಲಿ ಚಪ್ಪಾಳೆ. ಅತ್ತೆ ಟೀಮ್ಗೊಂದು. ನೀವು ಬೇಕನ್ಸೋತ್ರ ಈಗ? ಇಲ್ಲ ಸರ್, ಅಷ್ಟು ಒಳ್ಳೆಯವರೇನಲ್ಲ ನೀವು. ಓಕೆ, ಸೊ ಪಾಯಿಂಟ್ ಇವ್ರಿಗೂ ಒಂದು ಸಿಕ್ಕಿದೆ ಆ್ಯಂಡ್ ಸೊಸೈಟಿಗೂ ಒಂದು ಪಾಯಿಂಟ್ ಸಿಕ್ಕಿದೆ. ಲಾಸ್ಟ್ ಹಾಡು. ಓಕೆ, ಮಿಡಿಯುವ ಮನಗಳು ಎರಡು, ಮಿಡಿತದ ರಾಗವು ಒಂದೇ. ಸೊ ನೀವು ಸಾಂಗ್ ಗೆಸ್ ಮಾಡಿದ್ದೀರಾ, ಲಿರಿಕ್ಸ್ ಗೊತ್ತಿಲ್ಲ ನಿಮಗೆ, ಹಾಗಾಗಿ ಲಿರಿಕ್ಸ್ ಕೊಡ್ತೀನಿ, ನೀವು ಹಾಡ್ಬೇಕು ನೀಟಾಗಿ. ತಗೊಳ್ಳಿಮ್ಮ, ಹಾಡಿ ಹಾಗಾದರೆ. ಓಕೆ, ನಾವೆಲ್ಲ ಧ್ವನಿ ಕೂಡ್ಸೋಣ. ಸ್ಟಾರ್ಟ್. ಜೀವವೀಣೆ ನೀಡು ಮಿಡುಕದ ಸಂಗೀತ, ಓ ಭಾವಗೀತೆ ಬಾಳಿನೊಲುಮೆಯ ಸಂಕೇತ. ಇಂದು ಮಿಲನದ ಸಂತೋಷ, ಸುಖ ಸಂತೋಷ, ಶುಭ ಸಂದೇಶ, ಸಂದೇಶ ಸಂದೇಶವೋ. ಜೀವವೀಣೆ ನೀಡು ಮಿಡಿತದ ಸಂಗೀತ. ಸೂಪರ್. ಅತ್ತೆಯವ್ರಿಗೆ ಫುಲ್ ಖುಷಿ ಆಗ್ಬಿಡಿದೆ, ಪಾಯಿಂಟ್ ನನಗೆ ಬಂದಿದೆ ಅಂತೇಳಿ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹಾಡೋದಕ್ಕೆ. ಅವ್ರ ಫೇವ್ರೇಟ್ ಸಾಂಗ್ ಬಂದಿದೆ ಸರ್, ಅದಕ್ಕೆ. ಹೌದಾ? ಚಪ್ಪಾಳೆ. ಸೊ ಒಟ್ಟಿನಲ್ಲಿ ಅತ್ತೆಯವರು ಲಕ್ಷ್ಮಿ ಅವರು ಆ್ಯಂಡ್ ಪದ್ಮಶ್ರೀ ಅವರು ಸೇರಿ ಹಾಡನ್ನು ಹಾಡಿ ಗೆದ್ದುಬಿಟ್ಟಿದ್ದಾರೆ. ನಮ್ಮ ಅತ್ತೆನೇ ಅಲ್ವಾ ಸರ್? ಅಲ್ವಾ? ಚೆನ್ನಾಗಿದ್ದೀರಾ ನೀವು ಆಟದಲ್ಲಿ. ನೀವ್ಯಾಕೆ ಸೋತೆ ಅಂದರೆ ನಮ್ಮ ಸೊಸೆನೆಲ್ಲ ಗೆದ್ದಿರೋದು ಅನ್ನೋದು, ಹಾಡಿನಲ್ಲಿ ನೀವ್ಯಾಕೆ ಸೋತೆ ಅಂದರೆ ನಮ್ಮತ್ತೆನೆಲ್ಲ ಗೆದ್ದಿರೋದು. ಇರಲಿ, ಈ ಬಾಂಧವ್ಯ ಹಾಗೆ ಇರಲಿ ಅಂತಲೇ ಕೇಳ್ಕೊತೀವಿ ನಾವು. ಆ್ಯಂಡ್ ಇದರಲ್ಲಿ ಭಾಗವಹಿಸಿದ್ರಿ ಮೇಡಮ್, ತಮಗೂ ಧನ್ಯವಾದಗಳು. ಆ್ಯಂಡ್ ಮೇಡಮ್ ತಮಗೂ ಧನ್ಯವಾದಗಳು. ಸೊ ವೀಕ್ಷಕರೇ ನೋಡಿ, ಎಷ್ಟು ಖುಷಿ ಇರುತ್ತಲ್ವ ಹಾಡುವಾಗ, ಮನಸ್ಸಿಗೆ ಎಷ್ಟು ಉಲ್ಲಾಸದಾಯಕವಾಗಿರುತ್ತೆ. ಸೊ ನೀವು ಸಮಯ ಸಿಕ್ಕಾಗ ಗುನುಗಿ ಹಾಡಿ ಸಂತಸವಾಗಿರುತ್ತೆ ಮನಸ್ಸು, ಮಾತ್ರ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ಬಟ್ ಒಂದು ವಿಷಯ ಹೇಳ್ತೀನಿ, ಎಲ್ಲರೂ ಯಾವಾಗಲೂ ನಮ್ಮ ಸಂಬಂಧಗಳು ಗಟ್ಟಿಯಾಗಿರಬೇಕು, ಚೆನ್ನಾಗಿರಬೇಕು ಅಂತ ಅನ್ಕೋತೀವಿ. ಆದ್ದರಿಂದ ಪಾಲನೆ ಮಾಡೋದು ಮರ್ತೇ ಬಿಡ್ತೀವಿ, ಎಡುತ್ತೀವಿ ಅಲ್ವಾ? ಅದಕ್ಕೆ ಒಂದಷ್ಟು ಸಲಹೆಗಳು ಬಹಳ ಮುಖ್ಯ ಆಗುತ್ತೆ. ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಹಾಗಾದರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನಿದೆ ಅಂತ ತಿಳ್ಕೊಂಡು ಬರೋಣ. ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ನಮ್ಮ ಸ್ಮಾರ್ಟ್ ಸೊಸೆಯಂದ್ರಿಗೆ ಇಂದಿನ ಸಲಹೆ: ಕ್ಷಮೆ ಅಂದ್ರೇನು? ಫರ್ಗಿವ್ನೆಸ್ ಅಲ್ವಾ? ಸೊ ಸಂಬಂಧಗಳು ಅಂತ ಬಂದಾಗ ಇವಾಗ ಅತ್ತೆ ಏನೋ ಜಗಳ ಆಡಿರ್ತಾರೆ, ಯಾವುದೋ ಹಳೆಯ ವಿಷಯವನ್ನು ತೆಗೆದು ನೀನು ಅವತ್ತು ಹಿಂಗೆ ಮಾಡಿದೆ, ಸೊ ನೀನೇ ಸರಿ ಇಲ್ಲ, ನೀನೇ ತಪ್ಪು ಅಂತ ಹೇಳಿದಾಗ ಆ ಸೊಸೆಗೆ ತುಂಬ ಬೇಜಾರಾಗುತ್ತೆ. ಅಥವಾ ಸೊಸೆನೇ ಅತ್ತೆಗೆ ಆ ಥರ ಹೇಳಿರ್ಬೋದು, ನೀವೇ ಈ ಥರ ಮಾಡಿದ್ದು, ನಿಮ್ಮಿಂದಾನೇ ನನ್ನ ಸಂಸಾರ ಹಾಳಾಗ್ತಾಯಿದೆ. ನೀನು ನಾನು ಅನ್ನೋದು ಹೆಚ್ಚಲ್ಲ. ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಸಮಸ್ಯೆ ಏನಿದೆ ಅದನ್ನು ಆಲೋಚಿಸಬೇಕಾಗತ್ತೆ. ಈ ಕ್ಷಮೆ ಅನ್ನೋದು ಜಗಳದಲ್ಲಿ ಅತಿ ದೊಡ್ಡ ಸ್ಥಾನ ತಗೊಳುತ್ತೆ. ಈ ಕ್ಷಮಾಗುಣ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಅಳವಡಿಸ್ಕೋಬೇಕಾಗತ್ತೆ. ಈ ಚಿಂತೆ ಅನ್ನೋದು, ಇವಾಗ ಏನೋ ಜಗಳ ಆಡಿರ್ತೀವಿ, ಅವ್ರು ನನ್ನ ಏನೋ ಅಂದಿದ್ರು, ಸೊ ಇದನ್ನೇ ನಾವು ದಿನ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕೆಲಸಗಳು ಹಾಳಾಗತ್ತೆ,
ನಮ್ಮ ಆಲೋಚನೆಗಳಲ್ಲೆಲ್ಲ ಬರೀ ವಿಷಾನೇ ತುಂಬಿರುತ್ತೆ. ಅವ್ರು ಎಂಥ ಒಳ್ಳೆ ಕೆಲಸ ಮಾಡಿದ್ರು ನಮಗೇನು ಅನ್ನಿಸ್ತಾ ಇರುತ್ತೆ, ಇಲ್ಲಪ್ಪ ಇವ್ರು ಸರಿಯೇ ಇಲ್ಲ, ಇವ್ರು ಯಾವಾಗಲೂ ಕೆಟ್ಟ ಕೆಲಸನೇ ಮಾಡ್ತಾರೆ, ಯಾವಾಗಲೂ ನಂಗೆ ಬೇಜಾರೇ ಮಾಡ್ತಾರೆ. ಸೊ ಇದೇ ಥರ ಯೋಚನೆಗಳು ಬರ್ತಾ ಇರುತ್ತೆ. ಇದನ್ನೆಲ್ಲ ನಿಲ್ಲಿಸಬೇಕು ಅಂದರೆ ಕ್ಷಮೆಯಾಧರಿತ್ರಿ ಆಗಬೇಕಾಗತ್ತೆ ಅಲ್ವಾ? ಕ್ಷಮೆ ಅನ್ನೋದು ನಮ್ಮ ಜೀವನದಲ್ಲಿ ಮುಖ್ಯವಾಗುತ್ತೆ. ನಾವು ಕ್ಷಮಿಸೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹೊರತು ಆ ವ್ಯಕ್ತಿ ಸರಿ ಅಂತ ಕ್ಷಮಿಸೋದಲ್ಲ. ನಮ್ಮ ಮನಸ್ಸಿಗೆ ನೆಮ್ಮದಿ ಕಾಣ್ಕೋಬೇಕು ಅಂದರೆ ನಾವು ತಪ್ಪು ಮಾಡಿದವರನ್ನು ಕ್ಷಮಿಸಿ ಮುಂದೆ ಹೋಗ್ತಾ ಇರಬೇಕು ಜೀವನದಲ್ಲಿ. ಇದೇ ಜೀವನ ಅಲ್ವಾ? ಎಷ್ಟು ದಿನ ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತೆ? ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋದ್ರ ಜೊತೆಗೆ ಅದನ್ನ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಇಬ್ಬರು ಸಕ್ರಿಯವಾಗಿ ಭಾಗವಹಿಸಿದ್ರು, ಮಾತಾಡಿದ್ರು, ಎಲ್ಲ ಲವಲವಿಕೆಯಿಂದ ಇದ್ದರು. ಸೊ ಹೇಗೆ ಅನ್ನಿಸ್ತು ಅವ್ರ ಅನಿಸಿಕೆ ಕೇಳೋಣ. ಅಮ್ಮ ಹೇಳಿ, ನಿಮ್ಮ ಅನಿಸಿಕೆ ಹೇಗೆ ಅನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ತುಂಬ ಖುಷಿ ಆಯಿತು. ನೀವು ಎಲ್ಲ ಥರ ಗೇಮ್ಸು ಇದು ಮಾಡಿದ್ರಲ್ಲ, ಅದು ನಮಗೊಂಥರ ಖುಷಿ ಆಯಿತು. ಇದರಿಂದ ಇನ್ನೂ ಒಂದ್ಸಲ ಬರಲಿ ಅಂತ ಆಸೆ ಆಗ್ತವೆ. ಓಕೆ, ಹೇಗೆ ಅನ್ನಿಸ್ತು ನೀವು ಸೊಸೆ ಜೊತೆಗೆ, ಸೊಸೆ ಬಗ್ಗೆ ಆ್ಯಂಡ್ ಸೊಸೆ ಮೇಲೆ ನಿಮಗೆ ಇರುವಂಥ ಅಭಿಪ್ರಾಯಗಳು ಇವೆಲ್ಲವೂ ಮುಖಾಮುಖಿ ಮಾತಾಡಿದ್ರಿ ಅಲ್ವಾ? ಹೇಗೆ ಅನ್ನಿಸ್ತು? ಎಲ್ಲ ಒಂಥರ ಚೆನ್ನಾಗಿರ್ತವೆ. ಎಲ್ಲ ನೋಡಿ ನಮಗೂ ಒಂಥರ ಹಿಂಗೆ ಎಲ್ಲ ಪ್ರೋಗ್ರಾಮ್ ನೋಡಬೇಕು ಅಂತ ಅನಿಸುತ್ತೆ. ಎಲ್ಲ ಒಂಥರ ಒಬ್ಬೊಬ್ರದ್ದು ಒಂಥರ ಅನುಭವ ಇರ್ತವೆ, ನೋಡೋಕ್ಕೆ ಒಂಥರ ಚೆನ್ನಾಗಿರ್ತವೆ. ಇದು ಒಂದೊಂದ್ಸಲ ದಿನಾಗಲೂ ಅದೇ ಟೈಮ್ಗೆ ನೋಡಬೇಕು ಅಂತ ಆಸೆ ಆಗುತ್ತೆ. ಸಂತೋಷಮ್ಮ. ಓಕೆ, ಇನ್ನು ಸೊಸೆ ಅಭಿಪ್ರಾಯ ಕೇಳೋಣ. ಹೇಳಿ ಮೇಡಮ್, ನಿಮ್ಮ ಅನಿಸಿಕೆ? ತುಂಬ ಖುಷಿ ಆಯಿತು. ಸ್ಮಾರ್ಟ್ ಸೊಸೆ ಅಂದ ತಕ್ಷಣ ಎಲ್ಲ ಅತ್ತೆ ಸೊಸೆ ಬಾಂಧವ್ಯನೂ ಅಷ್ಟೇ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಂದ ಒಂದೊಂದು ಐಡಿಯಾ ಸಿಗುತ್ತೆ, ಸ್ವಲ್ಪ ಕ್ಲೋಸ್ ಆಗ್ತಾರೆ, ಇನ್ನು ಓಪನ್ ಅಪ್ ಆಗ್ತಾರೆ, ತುಂಬ ಕ್ಲೋಸಾಗಿ ಆಗ್ತಾರೆ, ಬಾಂಧವ್ಯ ಇನ್ನೂ ಜಾಸ್ತಿ ಬೆಳೆಯುತ್ತೆ. ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ. ಇದ್ರ ಬಗ್ಗೆ ನನ್ನ ಒಂದು ಚಿಕ್ಕ ಕವನ, ನಾನು ಕವನ ಬರೆಯೋದು ನನ್ನ ಹವ್ಯಾಸ, ಒಂದು ಚಿಕ್ಕ ಕವನವನ್ನು ಹೇಳ್ಬೋದಾ? ಅಗತ್ಯವಾಗಿ ಮ್ಯಾಮ್, ನಮಗೂ ಖುಷಿ ಇದೆ ಕೇಳೋದಕ್ಕೆ, ದಯಮಾಡಿ ಹೇಳಿ. ಮಧುರ ಬಾಂಧವ್ಯ ಅತ್ತೆ ಸೊಸೆ, ಮಧುರ ಬಾಂಧವ್ಯ ಅತ್ತೆ ಸೊಸೆ. ಅತ್ತೆ ಮೊದಲು ಸೊಸೆಯಾಗಿ ಪುರಸ್ಕಾರ, ಅತ್ತೆ ಮೊದಲು ಸೊಸೆಯಾಗಿ ಪುರಸ್ಕಾರ. ಅತ್ತೆ ಸೊಸೆ ಜೊತೆಗಿದ್ದರೆ ಸಂಸ್ಕಾರ, ಅತ್ತೆ ಸೊಸೆ ಜೊತೆಗಿದ್ದರೆ ಅದೇವೇ ಸಂಸ್ಕಾರ. ಅಮ್ಮನ ಪ್ರತಿರೂಪ ನಮ್ಮತ್ತೆ, ಪ್ರೀತಿಯಲ್ಲಿ ಗುಣದಲ್ಲಿ ಸ್ಮಾರ್ಟ್ ನಮ್ಮತ್ತೆ. ಅಂದು ನಮ್ಮತ್ತೆ ಸ್ಮಾರ್ಟ್ ಸೊಸೆ, ಇಂದು ನಾನು ಸ್ಮಾರ್ಟ್ ಸೊಸೆ. ಸೂಪರ್. ಸೊ ನೋಡಿ, ಅತ್ತೆನೂ ಬಿಡಲಿಲ್ಲ, ಅಮ್ಮನೂ ಬಿಡಲಿಲ್ಲ, ತಮ್ಮನ್ನೂ ಬಿಡಲಿಲ್ಲ, ಆ್ಯಂಡ್ ನಮ್ಮ ಕಾರ್ಯಕ್ರಮನೂ ಬಿಡಲಿಲ್ಲ ಅಲ್ವಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಧನ್ಯವಾದಗಳು ನಿಮ್ಮ ಅನಿಸಿಕೆಗೆ. ಆ್ಯಂಡ್ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಂದ್ರು ಕಾರ್ಯಕ್ರಮದ ಪರವಾಗಿ ಅತ್ತೆ ಸೊಸೆ ಇಬ್ಬರನ್ನು ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದಿಸೋಣ. ಮೊದಲನೇದಾಗಿ ಅತ್ತೆ ಶ್ರೀಮತಿ ಲಕ್ಷ್ಮೀ ಮೋಹನ್ ಅವರು. ಮೇಡಮ್, ತುಂಬ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ಅದೇ ರೀತಿ ಅವರ ಸೊಸೆ ಶ್ರೀಮತಿ ರಚಿತಾ ಚೇತನ್ ಅವರು. ಮೇಡಮ್, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸೊ ವೀಕ್ಷಕರೇ, ಸಂಬಂಧಗಳು ಹಾಗೆ ಅಲ್ವಾ? ಒಂದು ಗಿಡ ಬೆಳೆದು ಮರ ಆಗಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಬೇಕು, ಎಲ್ಲದಕ್ಕೂ ಒಂದಷ್ಟು ಸಮಯ ಅಂತಿದೆಯಲ್ಲ. ನಾವಿವತ್ತು ಬೀಜ ಬಿತ್ತಿದ ತಕ್ಷಣ ನಾಳೆ ಹಣ್ಣು ಬೇಕು ಅಂದರೆ ಆಗುತ್ತಾ? ಸಮಯ ಬಹಳ ಮುಖ್ಯ. ಸಂಬಂಧಗಳಲ್ಲೂ ಹಾಗೆಯೇ ಅತ್ತೆ ಸೊಸೆ ಬಂದ ತಕ್ಷಣ ಹೊಂದಾಣಿಕೆ ಆಗಬೇಕು ಅಂದರೆ ಆಗೋದಿಲ್ಲ. ಪ್ರತಿಯೊಂದು ದಿನದಿಂದ ದಿನ, ಕ್ಷಣದಿಂದ ಕ್ಷಣಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ ಹೊಂದಾಣಿಕೆಗೆ. ಆ ಮಧ್ಯೆ ಒಂದಷ್ಟು ಮನಸ್ತಾಪಗಳು ಬಂದೇ ಬರುತ್ತೆ. ಸಮಯ ಕೊಡಿ, ಎಲ್ಲ ಗಟ್ಟಿ ಆಗುತ್ತೆ. ಒಂದಿನ ಮಾಗುತ್ತಲ್ವ, ಆ ರುಚಿ ತುಂಬ ಚೆನ್ನಾಗಿರುತ್ತೆ. ಅದೇ ಜೀವನ. ಸೊ ಬಹುಶಃ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಂದ್ಕೊಳ್ತೀನಿ, ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕಲ್ವಾ ಹೇಗೆ ಅಂತ. ಅಗತ್ಯವಾಗಿ ಭಾಗವಹಿಸಬಹುದು, ಆದರೆ ವಿವರಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಮುಖ್ಯವಾಗಿ ಒಂದು ರಿಕ್ವೆಸ್ಟ್ ಲೆಟರ್, ಅಂದರೆ ಒಂದು 4ರಿಂದ 5 ಲೈನು. ನಿಮ್ಮ ಆಸಕ್ತಿ ಏನಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ಹೇಗಿದೆ ಅನ್ನುವಂಥದ್ದು ಒಂದಷ್ಟು ಮಾತಿರಲಿ ಅಲ್ವಾ? ಅದಿದ್ರೆ ನಮಗೂ ಸಂತೋಷ ಇರುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ನೀವು ಕಳಿಸ್ಬೇಕಾಗಿರುವಂತಹ ವಿವರಗಳು ಅಂತಂದರೆ ನಿಮ್ಮ ಹೆಸರು, ನಿಮ್ಮ ಅತ್ತೆಯವರ ಹೆಸರು, ವಯಸ್ಸು, ಊರು, ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ನಿಮ್ಮ ಪರಿಚಯ ಹಾಗೂ ಹವ್ಯಾಸಗಳು. ಇದಿಷ್ಟು ವಿವರಗಳನ್ನು ಸಂಕ್ಷಿಪ್ತವಾಗಿ ಬರೀಬೇಕಾಗುತ್ತೆ. ಇದರ ಜೊತೆಗೆ ಇಬ್ಬರು ಇತ್ತೀಚೆಗೆ ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡಿರುವಂಥ ಭಾವಚಿತ್ರ, ಅದು ಇತ್ತೀಚಿನದಾಗಿರಬೇಕು. ಸೊ ಇದಿಷ್ಟು ವಿವರಗಳನ್ನು ನೀವು ನಮಗೆ ಕಳಿಸ್ಬೇಕಾಗುತ್ತೆ. ಯಾಕೆ ನಾವು ಈ ಎಲ್ಲ ವಿಷಯಗಳನ್ನು ಪ್ರತಿ ಸಂಚಿಕೆಯಲ್ಲೂ ಒತ್ತಿ ಹೇಳ್ತೀವಿ ಅಂತಂದರೆ, ಸುಮಾರು ಜನ ಮಾಹಿತಿ ಕಳಿಸೋದ್ರಲ್ಲಿ ಎಡವಿರ್ತಾರೆ. ಅಂದರೆ
ಹೆಸರಿರುತ್ತೆ, ಪರಿಚಯ ಇರೋದಿಲ್ಲ, ಅಥವಾ ಪರಿಚಯ ಇದ್ದರೆ ದೂರವಾಣಿ ಸಂಖ್ಯೆ ಇರೋದಿಲ್ಲ, ಅಥವಾ ಹವ್ಯಾಸಗಳೇನಿರೋದಿಲ್ಲ, ಊರು ಏನಂತ ಇರೋದಿಲ್ಲ, ಅಪೂರ್ಣವಾಗಿರುತ್ತೆ. ಹಾಗಾಗಿ ಸಂಪೂರ್ಣವಾದ ಮಾಹಿತಿನ ನೀವು ಕಳಿಸಿದಾಗ ನಮ್ಮ ತಂಡ ನಿಮ್ಮನ್ನು ಸಂಪರ್ಕ ಮಾಡೋದು ಸುಲಭ ಆಗುತ್ತೆ. ಸೊ ಇದಿಷ್ಟು ವಿವರಗಳನ್ನು ನೀವು ನಮಗೆ ಪತ್ರದ ಮೂಲಕನೂ ಕಳಿಸಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು. ಪತ್ರದ ಮೂಲಕ ಕಳಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೈಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತಾದರೆ ನಮ್ಮ ಇಮೇಲ್ ID dd.smartsocyendiru@gmail.com. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾತಾಡೋಣ, ಸಂಬಂಧಗಳ ಕುರಿತಾಗಿ ಮತ್ತಷ್ಟು ತಿಳ್ಕೊಳ್ಳೋಣ. ಅವರ ನಿಲುವುಗಳ ಕುರಿತು ಹೇಗಿತ್ತು, ಹೇಗೆ ಅವರೆಲ್ಲ ಬಾಂಧವ್ಯನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ, ಎಲ್ಲವನ್ನು ಹೊತ್ತು ತರ್ತೀವಿ. ಸೊ ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಅಲ್ಲ ಮಗಳು ಹಂಗನ್ಕೊಂಡ್ರೆ ಇಲ್ಲ ರಗಳೇ, ಕರೆಕ್ಷನ್ ಮಾಡ್ಕೊಳ್ಳಿ ಈಗ್ಲೇ. ನಾವು ಸ್ಮಾರ್ಟ್ 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 ಸೊಸೆಯಂದಿರು, ಸ್ಮಾರ್ಟ್ ಸೊಸೆಯಂದಿರು. ಹುಟ್ಟಿದವನಿಗೂ ಲಕ್ಷ್ಮಿ, ಮೆಟ್ಟಿದವನಿಗೂ ಲಕ್ಷ್ಮಿ, ಬ್ಲೆಸ್ ಮೀ ಬ್ಲೆಸ್ ಮೀ ಬ್ಲೆಸ್ ಮೀ ಲಕ್ಷ್ಮಿ. ಸ್ಮಾರ್ಟ್ ಸೊಸೆಯಂದಿರು, we are smart ಸೊಸೆಯಂದಿರು. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.